ಯಾವ ಕವಿಯು ಬರೆಯಲಾರ ಯಾವ ಕವಿಯು ಬರೆಯಲಾರ, ಕಣ್ಣೀರ ಧಾರೆ, ಇವೆಲ್ಲ ಗಜಲ್ಸೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನ ತಗೊಂಡು ಕನ್ನಡದ ಸಿನಿಮಾಗಳಿಗೆ ಹಾಕಿ ಅದನ್ನ ಚಲನಚಿತ್ರ ಹಾಡುಗಳನ್ನ ಮಾಡಿದ್ದಾರೆ. ಸೌಂದರ್ಯ ಕಂಡೆ, ಎಂಥ ಸೌಂದರ್ಯ ಕಂಡೆ. ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಈ ಗಜಲ್ ಕಾರ್ಯಕ್ರಮಕ್ಕೆ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ತರ ನಮ್ಮ ಬೆಳದಿಂಗಳ ಕೂಟದಲ್ಲಿ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಅದಕ್ಕೊಂದು ಅರ್ಥ ಕೊಟ್ಟಂಗ ಆಯ್ತು. ಚುಟುಕ ಕವಿ ಆಗಿದ್ದು ಅವ್ರಿಗೊಂದು ಗೌರವ ಸಲ್ಲಿಸಿದಂಗ ಆಯ್ತು. ಇದರಲ್ಲಿ ಅನುರಾಗ್ ಗದ್ದಿ ಅವ್ರದ್ದು ಕೇಳಕ್ಕೆ 3 ತಿಂಗಳಿಂದ ಕಾಯ್ತಾ ಇದ್ವಿ. 3 ತಿಂಗಳಿಂದ ಪೋಸ್ಟ್ಪೋನ್ ಆಗಿ ಇವತ್ತಾಯ್ತು. ನೂರು ಪ್ರೋಗ್ರಾಮ್ಗಳಲ್ಲಿ ಇದು 3ನೇದು 4ನೇದು. ಅವ್ರು ಅದೇ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಇದು ಟಿಕೆಟ್ ತಗೊಂಡು ಜನ ಬರಬೇಕು, ಅಷ್ಟು ಪ್ರಸಿದ್ಧಿ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಮಹತ್ವವಾದಂತಹದ್ದು. ಸೊ ಈ ಗಜಲ್ಗಳು ಮಕ್ಕಳಿಂದಾನು ಕೂಡ ಈಗಿನ ಮಕ್ಳಿಗೆ, ಈಗಿನ ಜನ್ರೇಷನ್ಗೆ ಏನೂ ಗೊತ್ತಿಲ್ಲ. ಸೊ ಇವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು. ಈ ಗಜಲ್ ಇನ್ನಷ್ಟು ಬೆಳಿಬೇಕು. ಈ ರೀತಿಯಾದಂತಹ ಕಾರ್ಯಕ್ರಮಗಳು ಇನ್ನಷ್ಟು ಬೆಳಿಲಿ, ಮುಂದುವರಿಲಿ ಅಂತ ಹೇಳ್ತೀನಿ. ಎಂಥ ಒಳ್ಳೆ ಸಿಂಗರ್ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಅನ್ನೋದು ಹಾಸನ ಆಕಾಶವಾಣಿಲಿ ಮತ್ತು ಬೆಂಗಳೂರು ಆಕಾಶವಾಣಿಲೆಲ್ಲ ಗಜಲ್ ಪ್ರೋಗ್ರಾಮ್ಸ್ ಬರ್ತಾಯಿತ್ತು ಆ್ಯಕ್ಚುಲಿ, ಆಯಿತಾ. ಅದನ್ನೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೀತಾ ಇದ್ದೆ. ಅಂದರೆ ಅವಾಗ ಆಪ್ಷನ್ ಇರಲಿಲ್ವಲ್ಲ, ಇದ್ದಿದ್ದೆ ಒಂದೊಂದು ಚಾನಲ್ಸು. ಸೊ ಹಿಂದಿ ಗಜಲ್ಲಾದ್ರು ಕೇಳಲೇಬೇಕಿತ್ತು ನಾವು. ಸೊ ಏನೋ ಒಂದು ಟೈಮ್ ಪಾಸಿಗೆ ಕೇಳ್ತಿದ್ವಿ. ಅದು ಹೋಗ್ತಾ 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 ನನಗೆ ಮ್ಯೂಸಿಕ್ ಮೇಲೆ ಇನ್ನೂ ಲವ್ ಜಾಸ್ತಿ ಮಾಡ್ತು. ಡೈರೆಕ್ಟ್ಲಿ ನಂಗೆ ಗೊತ್ತಿಲ್ಲ. ಬಟ್ ಇವತ್ತು ಕನ್ನಡ ಗಜಲ್ ಕೇಳ್ತೀನಿ ಅಂತ ನಾನು ಇಷ್ಟು ವರ್ಷಗಳ ಕಾಲ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕನ್ನಡದಲ್ಲೂ ಗಜಲ್ ಎಕ್ಸಾಕ್ಟ್ಲಿ ಬಂದಾಗ ಆ್ಯಕ್ಚುಲಿ ಅಂದ್ಕೊಂಡೆ, ಕನ್ನಡದಲ್ಲಿ ಗಜಲ್ಲ ಹೆಂಗೆ ಸಾಧ್ಯ ಇದು ಅನ್ನೋ ಥರ. ಆಮೇಲೆ ಕೆಲವೊಬ್ಬರು ಎಕ್ಸಾಂಪಲ್ಸು ಕೊಟ್ಟಿದ್ರು, ಲೈಕ್ ಇವಾಗ ಯಾವ ಕವಿಯು ಬರೆಯಲಾರ, ಅದೆಲ್ಲ ಸಾಂಗ್ಸ್ ಇದೆಯಲ್ಲ, ಅದೆಲ್ಲ ಗಜಲ್ ಫಾರ್ಮೆಟಲ್ಲೇ ಇರೋದು ಅಂತ. ಎಷ್ಟು ಸೂದಿಂಗ್ ಅನ್ಸುತ್ತೆ ಅದೆಲ್ಲ ಅಲ್ವಾ ಆ ಸಾಂಗ್ಸ್. ಆಮೇಲೆ ಲಿರಿಕ್ಸ್ ಕೂಡ ಆ್ಯಂಡ್ ಇವತ್ತು ಹಾಡಿದಂಥ 7-8 ಸಾಂಗ್ಸು ಸೀರಿಯಸ್ಲಿ ಇಟ್ ವಾಸ್ ಟೂ ಮೀನಿಂಗ್ಫುಲ್. ಈ ಗಜಲ್ಸ್ ಕೇಳಿ ಪ್ರತಿಯೊಬ್ಬರಿಗೂ ಅನ್ಸೋದಿಷ್ಟೇ, ನನ್ನ ಹುಡುಗ ಬಂದ್ಬಿಟ್ಟು ನನ್ನ ಹತ್ರ ಇದೇ ಥರ ಸೆಂಟೆನ್ಸಲ್ಲಿ ಮಾತಾಡಬಾರ್ದಾ ಅಂತ. ಅಷ್ಟು ಮೈಂಡ್ ಬ್ಲೋಯಿಂಗ್, ಒಂಥರ ಭಾವಗೀತೆಗಿಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಗಜಲ್ ಅಂದರೆ. ಇಟ್ ವಾಸ್ ರಿಯಲಿ ಸೂದಿಂಗ್, ಚೆನ್ನಾಗಿತ್ತು. ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ